ಎಲ್ಲರಿಗೂ ನಮಸ್ಕಾರ. ಮಲ್ನಾಡು ವಿಚಾರಕ್ಕೆ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದರೆ, ರಾಮಣ್ಣ ಶ್ರೇಷ್ಠಿ ಪಾರ್ಕಿಂದ ಗೋಪಿ ಸರ್ಕಲ್ ತನಕ ಶಿವಮೊಗ್ಗದ ಎಲ್ಲ ಹಿಂದೂ ಸಂಘಟನೆಗಳು ಹಾಗೆ BJP ನಗರ ಕಾರ್ಯಕರ್ತರುಗಳು ಎಲ್ಲರೂ ಬೀದಿಗಿಳಿದಿದ್ರು. ಕಾರಣ ಎಂತ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ತುಂಬ ಜನ TV ಮೀಡಿಯಾ ಆಗಲಿ, ಈಗ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಈ ಥರ ಬಂದ್ಬಿಟ್ಟು ನಮ್ಮ ಹತ್ರ ಸಾಕ್ಷಿ ಇದೆ ಅದಿದೆ ಅಂತ ಹೇಳಿ ತುಂಬ ಕತೆಗಳು ಹೊಡಿತಿದ್ದಾರೆ. ಬಟ್ ಯಾರು ಇದುವರೆಗೂ ಸಾಕ್ಷಿ ಸಬ್ಮಿಟ್ ಮಾಡಿದ್ದಿಲ್ಲ. ಈಗ ನಮ್ಮ ರಾಜ್ಯ ಸರ್ಕಾರ ಕಡೆಯಿಂದ SIT ರಚನೆ ಆಗಿದೆ. SIT ರಚನೆ ಆದ ತಕ್ಷಣ ಎಲ್ಲರೂ ಬಂದು ಅವ್ರ ಕಡೆಗೆ ಸಾಕ್ಷಿ ಕೊಡ್ಬೋದಿತ್ತು. ಇದುವರೆಗೆ ಯಾರು ಸಾಕ್ಷಿ ಕೊಟ್ಟಿಲ್ಲ. ಇಷ್ಟು ದಿವಸಗಳಿಂದ ಮೀಡಿಯಾದಗಳಲ್ಲಿ ಕುತ್ಕೊಂಡು ಯಾರ್ಯಾರು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅವ್ರ ಮೇಲೆ ಯಾವುದೇ ಥರ ಕ್ರಮ ಆಗಿಲ್ಲ ಅಂತ ಈ ಹಿಂದೂ ಸಂಘಟನೆಗಳು ಬೀದಿಗಿಳಿದಿದ್ದಾರೆ. ಹಿಂದೂ ಬಾಂಧವರಲ್ಲಿ ನಂದೊಂದು ಸಣ್ಣ ಮನವಿ ಏನಂದ್ರೆ, ಟಿವಿಲಿ ಕೂತ್ಕೊಂಡು ಕತೆ ಕೇಳೋದಕ್ಕಿಂತ ಬೀದಿಗಿಳಿದ್ಬಿಟ್ಟು ಧರ್ಮ ಉಳಿಸುವಂತ ಕಾರ್ಯ ಮಾಡಬೇಕು ಅಂತ ನನ್ನೊಂದು ಸಣ್ಣ ಮನವಿ ಅಷ್ಟೇ. ಥ್ಯಾಂಕ್ ಯು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.